Hello students, in my previous video class we have discussed about the Werner's theory of coordination compound. Okay, in that Werner's explained that metal exhibit two kind of valency, that is primary and secondary, and that is responsible for bonding in coordination compound. And we have next theory, that is VBT theory of coordination compounds, and this theory was given by Linus Pauling. Okay, and this theory was more advantageous than that of Werner's theory because the Werner's theory has some limitations, and this theory gives an explanation for that limitations. Okay, so then what is VBT theory? So we have studied VBT theory in class 11 also in chemical bonding chapter. So it is quite different from that of chemical bonding. Here we have to study the VBT theory in coordination compound. Okay, so according to VBT, the bonding in metal complexes arises. Okay, the bonding takes place. The bond creates in a metal complex when the filled ligand, okay, when a filled ligand orbital containing pair of electrons, okay, ligand is a electron donor, right? Ligand is a electron pair donor. Okay, when a filled orbital, ligand contain filled orbital having pair of electrons overlaps with a metal has a empty orbital. Okay, when this overlap with the ligand containing filled lone pair of electrons overlap with a metal, it creates a coordinate bond. This forms a coordinate bond. So this is the principle behind this VBT. So the bonding takes place. The bonding arises when a filled ligand, when this filled ligand containing lone pair of electrons overlaps with the vacant orbital of metal to form a coordinate bond. So this is a main principle behind the VBT theory. So ಇದು ಗೊತ್ತಾಗುತ್ತೆ. ಹಾಗಾದರೆ VBT ಅಂತ ಬಂದು ನಮಗೆ ಓವರ್ಲ್ಯಾಪಿಂಗ್ ಮತ್ತು ಹೈಬ್ರಿಡೇಷನ್ ಎರಡು ಕಾನ್ಸೆಪ್ಟ್ ಬರ್ತದೆ. ಓಕೆ, ಅದರಲ್ಲಿ ಓವರ್ಲ್ಯಾಪ್ ಆಗಿದೆ, ಹೈಬ್ರಿಡೈಸ್ ಆಗಿ ಓವರ್ಲ್ಯಾಪ್ ಆಗಿದೆ. ಓಕೆ, ಆ್ಯಂಡ್ ವಿ ಹ್ಯಾವ್ ಸಮ್ ನ್ಯೂ ಫೀಚರ್ಸ್, ಮೇನ್ ಫೀಚರ್ಸ್ ಆಫ್ VBT. ಸೊ ದೀಸ್ ಆರ್ ಮೇನ್ ಫೀಚರ್ಸ್ ಆಫ್ VBT ವಿ ಹ್ಯಾವ್ ಟು ಸ್ಟಡಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪ್ಲೆಕ್ಸ್ ಫಾರ್ಮೇಷನ್. ಥಿಯರಿ ಎಕ್ಸಾಮ್ಗೆ ಈ ಕ್ವಶನ್ ಬರುತ್ತಾ? ಎಸ್ ಬರುತ್ತೆ, ಬಟ್ ಫೀಚರ್ಸ್ ಅಂತ ನಿಮಗೆ ಕೇಳಲ್ಲ, ಮೇನ್ ಫೀಚರ್ಸ್ ಅಂತ ಕೇಳಲ್ಲ. ಬಟ್ ಈ ಫೀಚರ್ಸ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ರೈಟ್ ಎ ಕಾಂಪ್ಲೆಕ್ಸ್. ಓಕೆ, ಸೊ ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ನ ಕ್ರಿಯೇಟ್ ಮಾಡಬೇಕು ಬೈ ಯೂಸಿಂಗ್ ದಿಸ್ VBT ಫೀಚರ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಒನ್ ಬೈ ಒನ್ ಕ್ಲಿಯರ್ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ ಕಾಂಪ್ಲೆಕ್ಸ್ ಫಾರ್ಮೇಷನ್ಗೆ ಪಾಯಿಂಟ್ಸ್ಗಳೆಲ್ಲ. ಆದರೆ ವಾಟ್ ಇಸ್ ದ ಫಸ್ಟ್ ಫೀಚರ್? ಸೊ ಫಸ್ಟ್ ಫೀಚರ್ ಈಸ್ ಇನ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್ ಮೇಕ್ಸ್ ಅವೈಲಬಲ್ ಎ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಫಾರ್ ಬಾಂಡಿಂಗ್ which is equal to coordination number. So in coordination compound the central metal atom has to provide a vacant orbital. ಓಕೆ, ನಾನು ಇಲ್ಲಾಗಲೇ ಹೇಳಿದೆ ನೋಡಿ, ಮೆಟಲ್ ಅನ್ನೋದು ವೇಕೆಂಟ್ ಆರ್ಬಿಟಲ್ ಇರುತ್ತೆ, ವೇಕೆಂಟ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ ಅಂತ. ದೆನ್ ದ ಮೇನ್ ಕಂಡೀಷನ್ ಇಸ್ ಮೆಟಲ್ ಹ್ಯಾಸ್ ಟು ಪ್ರೊವೈಡ್ ಎ ವೇಕೆಂಟ್ ಆರ್ಬಿಟಲ್ ಆ್ಯಂಡ್ ದಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಇಟ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್ ಆಫ್ ದಟ್ ಮೆಟಲ್. ಫಾರ್ ಎಕ್ಸಾಂಪಲ್, ಹಿಯರ್ ಇಸ್ ಸಮ್ ಕಾಂಪ್ಲೆಕ್ಸ್ CONH3 6 3+ ಅನ್ನೋ ಒಂದು ಕಾಂಪ್ಲೆಕ್ಸ್ ಇದೆ, 3+ ಆ್ಯಂಡ್ COF6 3- ಅಂತ ಒಂದು ಎರಡು ಕಾಂಪ್ಲೆಕ್ಸ್ನ ತೊಗೋತೀನಿ ಎಕ್ಸಾಂಪಲ್ಗೆ. CO ಇದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಏನು, ಆರ್ಗಾನ್ 3D 7 4s2 ಅಂತ ಗೊತ್ತಿದೆ. ಸೊ ಇಲ್ಲೂ ಕೂಡ ಅದೇ ಕಾನ್ಫಿಗರೇಷನ್. ಆ್ಯಂಡ್ ಕೋಬಾಲ್ಟ್ 3+ ಅಂತ ಇದೆ. ಓಕೆ, +3, ಯಾಕಂದರೆ ಕೋಬಾಲ್ಟ್ ಇಸ್ +3 ಆಕ್ಸಿಡೇಷನ್ ಸ್ಟೇಟ್ ಇದೆ, +3 ಆಕ್ಸಿಡೇಷನ್ ಸ್ಟೇಟಲ್ಲಿದೆ. ಹಾಗಾದರೆ ಏನಾಗುತ್ತೆ, ಆರ್ಗಾನ್ 3D 6 ಆಗುತ್ತೆ, ದೆನ್ 4s 0 ಆಗುತ್ತೆ. 2 ಎಲೆಕ್ಟ್ರಾನ್ಸ್ ಇಲ್ಲಿಂದ, 1 ಎಲೆಕ್ಟ್ರಾನ್ಲಿಂದ ರಿಮೂವ್ ಆಗುತ್ತೆ, +3 ಆ್ಯಂಡ್ 4s 4p0 4d 0. ಸೊ ಫೋರ್ತ್ ಶೆಲ್ ಇದೆ, ಫೋರ್ತ್ ಶೆಲ್ಲಲ್ಲಿ SPD ಆರ್ಬಿಟಲ್ಸ್ ಎಲ್ಲ ಎಂಟಿ ಇದೆ, ಅದನ್ನು ಬರಿಬೋದು ಹಾಗಾದರೆ ನಾವು. ಸೊ ಸೇಮ್ ಇಲ್ಲೂ ಕೂಡ ಇದೇ ಕಾನ್ಫಿಗರೇಷನ್ ಬರುತ್ತೆ. ಓಕೆ, ಆ್ಯಂಡ್ ಈಗ ಏನು ಮಾಡ್ಬೋದು ಅಂತಂದರೆ ನೋಡಿ, ದಿಸ್ ಇಸ್ ದ ಫಸ್ಟ್ ಫೀಚರ್. ಏನಾಗಿದೆ, 6 ಅನ್ನೋ ಒಂದು ಕೋಆರ್ಡಿನೇಷನ್ ನಂಬರ್ ಇದೆ. ಸೊ ಈಗ ನೋಡಿ ಏನು ಹೇಳಿದೆ, ಫಸ್ಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ನ ಪ್ರೊವೈಡ್ ಮಾಡಬೇಕು ಸೆಂಟ್ರಲ್ ಮೆಟಲ್ ಆಟಮ್. ಆರ್ಬಿಟಲ್ ಕಾನ್ಫಿಗರೇಷನ್ ಬರೋಣ, 3D ಅಂದರೆ ಎಷ್ಟು ಆರ್ಬಿಟಲ್ಸ್ ಇರುತ್ತೆ, 5 ಆರ್ಬಿಟಲ್ಸ್ ಇರುತ್ತೆ. 3D ಆರ್ಬಿಟಲಲ್ಲಿ 6 ಎಲೆಕ್ಟ್ರಾನ್ಸು ಫಿಲ್ ಆಗಿದೆ, ರೈಟ್, 6 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. 4s 0 ಇದೆ, 4p 3 ಆರ್ಬಿಟಲ್ಸ್ ಇರುತ್ತೆ, 4D ಕೂಡ ಇದೆ, 4D ಕೂಡ ಇದೆ ಇಲ್ಲಿ. ಓಕೆ, 4s 4p ಆ್ಯಂಡ್ 4D. ದಿಸ್ ಇಸ್ 3D. Okay, it has to provide the vacant orbitals. So here is the vacant orbitals, 1 2 3 4 5 6 vacant orbitals provide ಮಾಡುತ್ತೆ. 6 ಇದೆ, 6 vacant orbitals provide ಮಾಡುತ್ತೆ. ಇಲ್ಲಿ 4 ಇದ್ರೆ ಕೋಆರ್ಡಿನೇಷನ್ ನಂಬರ್ 1 2 3 4 vacant orbitals ಪ್ರೊವೈಡ್ ಮಾಡುತ್ತೆ ಸೆಂಟ್ರಲ್ ಮೆಟಲ್ ಆಟಮ್. ಸೊ ದಿಸ್ ಇಸ್ ದ ಕಾನ್ಫಿಗರೇಷನ್ ಫಾರ್ ಸೆಂಟ್ರಲ್ ಮೆಟಲ್ ಆಟಮ್. ಓಕೆ, ಅದಕ್ಕೆ ಮಾತ್ರ ಇದಕ್ಕೆ ಬರೀತಲ್ಲ, ಅಮೋನ ಲಿಗ್ಯಾಂಡ್ಗಲ್ಲ ಅದು. ಓಕೆ, ಹಾಗಾದರೆ ಈ ಮೆಟಲ್ ಆಟಮ್ ಇಷ್ಟು ವೇಕೆಂಟ್ ಆರ್ಬಿಟಲ್ನ ಪ್ರೊವೈಡ್ ಮಾಡ್ತಾ ಇದೆ. So this is the main feature, and this number of vacant orbitals equal to coordination number. Coordination number ಎಷ್ಟಿರುತ್ತೆ ಅಷ್ಟು ವೇಕೆಂಟ್ ಆರ್ಬಿಟಲ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಫೀಚರ್ ಇದಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಫೀಚರ್ ನೋಡಿ,
Under the influence of strong ligands, pairing of electrons takes place against the Hund's rule. Okay, pairing ಸ್ಟಾರ್ಟ್ ಆಗುತ್ತೆ ಯಾವಾಗ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂದರೆ CnNH3 ಆ್ಯಂಡ್ CO, ದೀಸ್ ಆರ್ ದ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ವೀಕ್ ಲಿಗ್ಯಾಂಡ್ಸ್ ಅಂದರೆ Cl ಮೈನಸ್ F ಮೈನಸ್, ಇದೆಲ್ಲ ವೀಕ್ ಲಿಗ್ಯಾಂಡ್ಸ್. ಸೊ ನಿಮ್ಗೆ ಈ ಚಾಪ್ಟ್ರಲ್ಲಿ ಈ Cn ಮತ್ತು NH3, Cl ಮತ್ತು F ಮೈನಸ್ ಈ ಲಿಗ್ಯಾಂಡ್ಸ್ಗಳು ಸಾಕು. ಓಕೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡೋಕ್ಕೆ. Cl F ಅಂದರೆ ಇವು ವೀಕ್ ಲಿಗ್ಯಾಂಡ್ಸ್, ದಿಸ್ ಟು ಆರ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಸ್ಟ್ರಾಂಗ್ ಆ್ಯಂಡ್ ವೀಕ್ ಲಿಗ್ಯಾಂಡ್ಸ್ ಅಂದರೆ ಏನು ಅದನ್ನು ನಾವು CFT ಥಿಯರಿಯಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಾಗಾದರೆ ಇಲ್ಲಿ ಯಾವ ಲಿಗಂಡ್ ಇದೆ? ಅಮೈನ್ ಲಿಗಂಡ್ ಇದೆ. ಸೊ ಈ ಅಮೈನ್ ಲಿಗಂಡ್ ಇದ್ದಾಗ ಪೇರಿಂಗ್ ಸ್ಟಾರ್ಟ್ ಆಗುತ್ತೆ. ಪೇರಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಈಗ ಇಲ್ಲಿ ಅಮೈನ್ ಲಿಗಂಡ್ ಇದೆ, 3D ಆರ್ಬಿಟಲಲ್ಲೇ ಎಲ್ಲ ಸಿಂಗಲ್ ಎಲೆಕ್ಟ್ರಾನ್ಸ್ ಇದೆ. ಸೊ ಹೀಗಿದ್ದಾಗ ನೋಡಿ, ಇಲ್ಲಾಗಲೇ ಪೇರ್ ಆಗಿದೆ, ಎಲ್ಲ ಎಲೆಕ್ಟ್ರಾನ್ಸು ಪೇರ್ ಆದರೆ ಈ ರೀತಿ ಆಗುತ್ತೆ. ಸೊ ಇಲ್ಲಿರೋ ಎಲೆಕ್ಟ್ರಾನ್ಸ್ ಪೇರ್ ಆಗಿದೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗಂಡ್. ಸೊ ಇನ್ನು ಮಿಕ್ಕಿದ್ದೆಲ್ಲ ಇನ್ನು 4s 4p ಉಳ್ಕೊಳ್ಳುತ್ತೆ. ಓಕೆ, ಸೊ ಈ ರೀತಿ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಿದೆ ಈಗ ಅಗೇನ್ಸ್ಟ್ ಹುನ್ಸ್ ರೂಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ವೀಕ್ ಲಿಗ್ಯಾಂಡ್ ಇದ್ದರೆ ನೋಡಿ F ಮೈನಸ್ F ಇದೆ, ಇಲ್ಲಿ ವೀಕ್ ಲಿಗ್ಯಾಂಡ್ ಇದ್ದಾಗ ಪೇರಿಂಗ್ ಇರಲ್ಲ, ಏ ರೀತಿ ಇದೆ ಅದೇ ರೀತಿ ಕಾಂಪ್ಲೆಕ್ಸ್ ಹಂಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಫೀಚರ್ ನೋಡೋಣ. The vacant orbitals of central metal atom undergoes hybridation to form a new hybrid orbitals. Hybridation ಅಂದ್ರೇನು? ಮಿಕ್ಸಿಂಗ್ ಆಫ್ 2 or more orbitals. 2 or more ಆರ್ಬಿಟಲ್ಸ್ಗಳು ಮಿಕ್ಸಪ್ ಆದರೆ ಅದನ್ನು ಹೈಬ್ರಿಡೇಷನ್ ಅಂತ ಹೇಳ್ತೀವಿ. ಹೈಬ್ರಿಡೇಷನ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ನ ಫಾರ್ಮ್ ಮಾಡುತ್ತೆ ಮಿಕ್ಸ್ ಆದಮೇಲೆ. ಆ್ಯಂಡ್ ದಿಸ್ ಹೈಬ್ರಿಡ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ವಿತ್ ದ ಫಿಲ್ಡ್ ಆರ್ಬಿಟಲ್ಸ್ ಆಫ್ ಲಿಗ್ಯಾಂಡ್ ಟು ಫಾರ್ಮ್ ಅ ಕೋಡೆಂಟ್ ಬಾಂಡ್. ಸೊ ಈಗ ಇಲ್ಲಿ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಎಷ್ಟು ಬೇಕು? ಸೊ 6 ಬೇಕು ಅಂದರೆ 1 2 3 4 5 6. ಓಕೆ, 6 ಹೈಬ್ರಿಡ್ ಆರ್ಬಿಟಲ್ಸ್ ಬೇಕು ಅಂದರೆ 6 ಹೈಬ್ರಿಡೇಷನ್ ಆಗಿ ಇಟ್ ಗಿವ್ 6. S ಇದೆ, P3 ಇದೆ ಆ್ಯಂಡ್ D2 ಇದೆ. sp3 D2 ಹೈಬ್ರಿಡ್ ಆರ್ಬಿಟಲ್ಸ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಇದು ಇನ್ ಕೇಸ್ ಆಫ್ COF6 ಅಂದ್ಕೊಳ್ಳಿ, ವೀಕ್ ಲಿಗ್ಯಾಂಡ್ ಇದೆ ಅಂದ್ಕೊಳ್ಳಿ ಈ ಕೇಸಲ್ಲಿ. ಆ್ಯಂಡ್ ಇನ್ ಕೇಸ್ ಆಫ್ ಈ ಒಂದು ಫಾರ್ಮೇಷನ್ ನೋಡಿ, ಇಲ್ಲೇನಾಗುತ್ತೆ, ಈಗ ಒಂದು ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಇದು CONH3 ಸ್ಟ್ರಾಂಗ್ ಲಿಗ್ಯಾಂಡ್ ಕೇಸ್ ಅಂದ್ಕೊಳ್ಳಿ ಇದನ್ನು. ಓಕೆ, ಈ ಕೇಸಲ್ಲಿ ಸ್ಟ್ರಾಂಗ್ ಇರೋದು ಎಲ್ಲ ಪೇರಪ್ ಆಗಿದೆ. ಈಗ ಇಲ್ಲಿ 1 2 3 4 5 6 ಇಲ್ಲಿ ಇಷ್ಟು ವೇಕೆಂಟ್ ಆರ್ಬಿಟಲ್ಸು ನಮಗೆ ಸಿಗುತ್ತೆ. ದೆನ್ 6 D2 ಇದೆಯಾ, D2 S1 ಇದೆ, P3 ಇದೆ, D2 sp3 ಹೈಬ್ರಿಡ್ ಆರ್ಬಿಟಲ್ಸು ಪ್ರೊವೈಡ್ ಮಾಡುತ್ತೆ ದಿಸ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಸೊ 6 D2 sp3 6 sp3 D2 6 sp3 D2 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ ಮಿಕ್ಸಪ್ ಆಗಿ ಬಂದಿರೋದು ಟು ಫಾರ್ಮ್ ಎ ಕೋಡೆಂಟ್ ಬಾಂಡ್ ವಿತ್ ದ ಲಿಗ್ಯಾಂಡಿಗೆ ಇದ್ರ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಸೊ ದಿಸ್ ಇಸ್ ದ ಥರ್ಡ್ ಫೀಚರ್. ಆ್ಯಂಡ್ ನೆಕ್ಸ್ಟ್ ಫೀಚರ್ ಏನು? ಸೊ ನೆಕ್ಸ್ಟ್ ಫೀಚರ್ ನೋಡಿ, ಫೋರ್ತ್ ಫೀಚರ್. ದ ಟೈಪ್ ಆಫ್ ಹೈಬ್ರಿಡೇಷನ್ ಡಿಸೈಡ್ಸ್ ದ ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್. ಯಾವ ಹೈಬ್ರಿಡೇಷನ್ ಬರುತ್ತೆ ಆ ಹೈಬ್ರಿಡೇಷನ್ ಜಾಮೆಟ್ರಿ ಡಿಸೈಡ್ ಮಾಡುತ್ತೆ. ಕೋಆರ್ಡಿನೇಷನ್ ನಂಬರಿಂದ ಜಾಮೆಟ್ರಿ ಯಾವುದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇದ್ದರೆ ನಮಗೆ ಸ್ಕ್ವೇರ್ ಪ್ಲೇನರ್ ಜಾಮೆಟ್ರಿನೂ ಬರ್ಬೋದು, ಟೆಟ್ರಾಹೆಡ್ರಲ್ ಜಾಮೆಟ್ರಿನೂ ಬರ್ಬೋದು. ಬಟ್ ಹೈಬ್ರಿಡೇಷನ್ ಡಿಫ್ರೆಂಟ್ ಇದೆ. ಸ್ಕ್ವೇರ್ ಪ್ಲೇನರ್ ಅಂದರೆ DsP2 ಹೈಬ್ರಿಡೇಷನ್, ಟೆಟ್ರಾಹೆಡ್ರಲ್ ಅಂದರೆ sp3 ಹೈಬ್ರಿಡೇಷನ್. ಮೋಸ್ಟ್ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ನಂಬರ್ 4 ಅಂದರೆ ವಿ ಹ್ಯಾವ್ 2 ಜಾಮೆಟ್ರೀಸ್, ಸ್ಕ್ವೇರ್ ಪ್ಲೇನರ್ ಆ್ಯಂಡ್ ಟೆಟ್ರಾಹೆಡ್ರಲ್. ಬಟ್ ಬೇಸ್ಡ್ ಆನ್ ಹೈಬ್ರಿಡೇಷನ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ, DsP2 sp3. ಸೊ sp3 ಅಂದರೆ ಟೆಟ್ರಾಹೆಡ್ರಲ್, DsP2 ಅಂದರೆ ಸ್ಕ್ವೇರ್ ಪ್ಲೇನರ್. ಆ್ಯಂಡ್ 5 ಇದ್ದರೆ sp3D, ಇಟ್ ಇಸ್ ಟ್ರಯಾಂಗಲ್ ಬೈಪಿರಮಿಡಲ್. 6 ಇದ್ದರೆ ಕೋಆರ್ಡಿನೇಷನ್ ನಂಬರ್ ನೋಡಿ, ಇಲ್ಲಿ 6 ಇದೆ ಕೋಆರ್ಡಿನೇಷನ್ ನಂಬರ್. 6 ಇದೆ ಅಂತಂದರೆ sp3 D2 ಹೈಬ್ರಿಡೇಷನ್ ಆರ್ D2 sp3 ಹೈಬ್ರಿಡೇಷನ್, ಎರಡು ಯಾವುದಲ್ಲೂ ಬರ್ಬೋದು. ಜಾಮೆಟ್ರಿ ಯಾವುದು? ಆಕ್ಟಾಹೆಡ್ರಲ್. ಸೊ ಇಲ್ಲಿ ಈಗ ಹೇಳಿದ್ದೆ ನೋಡಿ, sp3 D2 ಬಂದಿದೆ, ಇಲ್ಲಿ D2 sp3 ಬಂದಿದೆ. ಸೊ ಎರಡು ಕೂಡ ಆಕ್ಟಾಹೆಡ್ರಲ್ ಜಾಮೆಟ್ರಿನೇ, ಬಟ್ ಟೈಪ್ ಆಫ್ ಹೈಬ್ರಿಡೇಷನ್ ಡಿಫ್ರೆಂಟ್ ಇದೆ ಅಷ್ಟೇ ಹೇಳಿ. ಓಕೆ, ಆದರೆ ಇದು ಒಂದು ಫೀಚರ್ ಆಯಿತು. ಜಾಮೆಟ್ರಿ ಎಕ್ಸ್ಪ್ಲೇನ್ ಮಾಡುತ್ತೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಜಾಮೆಟ್ರಿ ನೀವು ಹೇಳಲೇಬೇಕು, ಜಾಮೆಟ್ರಿನ ಡಿಸೈಡ್ ಮಾಡಲೇಬೇಕು, ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಒಂದು ಮೆನ್ಷನ್ ಮಾಡಬೇಕು ಜಾಮೆಟ್ರಿನ ಕಾಂಪ್ಲೆಕ್ಸ್ ಫಾರ್ಮೇಷನಲ್ಲಿ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇಫ್ n-1d ಆರ್ಬಿಟಲ್ಸ್ ಯೂಸ್ಡ್ ಫಾರ್ ಹೈಬ್ರಿಡೇಷನ್, n-1d ಆರ್ಬಿಟಲ್ಸ್ ಯೂಸ್ಡ್ ಫಾರ್ ಹೈಬ್ರಿಡೇಷನ್, then it is inner orbital complex. If nd orbitals used for hybridation, then it is outer orbital complex. ಸೊ ಏನು n-d n-1d nd ಅಂತಂದರೆ ಏನು? ಸೊ ನೋಡಿ, ಈಗ ಇಲ್ಲಿ n ಅಂದರೆ 4th ಶೆಲ್ ಅಂತ ತೊಗೊಳ್ಳಿ, ಅಂದರೆ ಲಾಸ್ಟ್ ಶೆಲ್ ಏನಿದೆ ಇದು 4th ಶೆಲ್. n ಅಂದರೆ n-1 ಅಂದರೆ ಏನಾಗುತ್ತೆ 3 ಅಂದರೆ 3d. n-1 n ಅಂದರೆ 4 ಅಂದ್ಕೊಳ್ಳಿ, 1 ಅಂದರೆ 4 - 1 3d. 3d ಆರ್ಬಿಟಲ್ಸು. ಓಕೆ, 3d ಆರ್ಬಿಟಲ್ಸ್ ಅಂದರೆ n-1d ಆರ್ಬಿಟಲ್ಸ್ ಯೂಸ್ ಆಗಿದ್ದಾರೆ ಹೈಬ್ರಿಡೇಷನಲ್ಲಿ. ನೋಡಿ ಇದು ಯೂಸ್ ಆಗಿದೆ, ಈಗ ಇನ್ನರ್ d ಆರ್ಬಿಟಲ್ ಯೂಸ್ ಆಗಿದೆ. ಸೊ ದೆನ್ ಇಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇಫ್ nd ಆರ್ಬಿಟಲ್ಸ್ n ಅಂದರೆ 4d ಔಟರ್ 4d ಆರ್ಬಿಟಲ್ಸ್ ಯೂಸ್ ಆಗಿದ್ದರೆ ದೆನ್ ಇಟ್ ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇಲ್ಲೇ ಗೊತ್ತಾಗ್ತದೆ, ಇಲ್ಲಿ ಪೇರಿಂಗ್ ಆಗಿರೋದ್ರಿಂದ ಇನ್ನರ್ ಆರ್ಬಿಟಲ್ ಖಾಲಿ ಇದೆ, ಆ ಇನ್ನರ್ ಆರ್ಬಿಟಲ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿದೆ, ಹಾಗಾಗಿ ಇಟ್ ಇಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಬಟ್ ಇಲ್ಲಿ ಸ್ಟ್ರಾಂಗ್ ಲಿಗಂಡ್ ಇಲ್ಲ, ವೀಕ್ ಲಿಗಂಡ್ ಇರೋದು, ಎಲ್ಲ ಪೇರಿಂಗ್ ಆಗಿಲ್ಲ, ಹಾಗಾಗಿ ಔಟರ್ ಆರ್ಬಿಟಲ್ ಯೂಸ್ ಆಗಿದೆ, ಹಾಗಾಗಿ ದಿಸ್ ಇಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್.
ಸೊ ಇಫ್ n-1d ಅಂದರೆ ದೆನ್ ಇಟ್ ಈಸ್ nd ಅಂದರೆ ಔಟರ್ ಆರ್ಬಿಟಲ್, n-1d ಅಂದರೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ ಈ ರೀತಿ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಫೀಚರ್ ನೋಡಿ, ಇಫ್ ಅ ಕಾಂಪ್ಲೆಕ್ಸ್ ಕಂಟೈನ್ ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ ದೆನ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್. ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಆ ಕಾಂಪ್ಲೆಕ್ಸ್ನ ನಾವು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ, ಪ್ಯಾರಾಮ್ಯಾಗ್ನೆಟಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಇಫ್ ಇಟ್ ಡಸಂಟ್ ಕಂಟೈನ್ ಎನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ದೆನ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. ನೋಡಿ, ಈ ಕಾಂಪ್ಲೆಕ್ಸಲ್ಲಿ ಯಾವುದೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ, ದೆನ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. If it is contain one or more unpaired electrons, then the complex is paramagnetic. If it does not contain any unpaired electrons, then it is diamagnetic. ಎಲ್ಲ ಪೇರ್ ಅಪ್ ಆಗಿದ್ರೆ ಅದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಡಯಾಮ್ಯಾಗ್ನೆಟಿಕ್. ಹಾಗಾದ್ರೆ ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಕೊಟ್ಟಾಗ ನಾವು ಇಲ್ಲಿ ಬರಿಬೇಕಾಗಿರೋದೇನೋ ಈ ರೀತಿಯ ಡೈರಮೆಟಿಕಲ್ ರೆಪ್ರೆಸೆಂಟೇಷನ್ ಬರೆದು ಆ್ಯಂಡ್ ವಿ ಹ್ಯಾವ್ ಟು ಡಿಸೈಡ್ ದ ಜಾಮಿಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸಲ್ಲಿ ಯಾವ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ, ಔಟರ್ ಆರ್ಬಿಟಲ್ಲ, ಇನ್ನರ್ ಆರ್ಬಿಟಲ್ಲ, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅಂತ ಇದನ್ನು ನಾವು ಹೇಳಬೇಕು. ಜಾಮಿಟ್ರಿ, ಔಟರ್ ಆರ್ಬಿಟಲ್, ಇನ್ನರ್ ಆರ್ಬಿಟಲ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ಸ್, ಡಯಾಮ್ಯಾಗ್ನೆಟಿಕ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಸೈಡ್ ಮಾಡಬೇಕು. ಇಲ್ಲೇ ಗೊತ್ತಾಗ್ತದೆ ವರ್ನರ್ಸ್ ಥಿಯರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಏನೂ ಹೇಳಿಲ್ಲ. ಓಕೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಡಿಸ್ಕ್ರೈಬ್ ಮಾಡಲಿಲ್ಲ. ಬಟ್ VBT ಥಿಯರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ VBT ಥಿಯರಿ. ಓಕೆ, ನೆಕ್ಸ್ಟ್ ಹಾಗಾದರೆ ನಾವೀಗ VBT ಥಿಯರಿ ಮೇಲೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಡಿಸ್ಕಸ್ ಮಾಡೋಣ. ಓಕೆ, 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಪ್ಲಿಕೇಶನ್ ಆಫ್ VBT. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ಡಿಸ್ಕ್ರೈಬ್ ದ ಕಾಂಪ್ಲೆಕ್ಸ್ ಫಾರ್ಮೇಷನ್, ಓಕೆ, ಯೂಸಿಂಗ್ ದ VBT ಫೀಚರ್ಸ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 3 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಬಂದೇ ಬರುತ್ತೆ. 100% 4 ಕಾಂಪ್ಲೆಕ್ಸ್ ಫಾರ್ಮೇಷನಲ್ಲಿ ಒಂದು 100ಗೆ 100% 3 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಹಾಗಾದರೆ ಏನು ಕೇಳ್ತಾರೆ ಕ್ವಶನು, ಯೂಸಿಂಗ್ VBT ಥಿಯರಿ ಎಕ್ಸ್ಪ್ಲೇನ್ ದ ಜಾಮಿಟ್ರಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದಿಸ್ ಕಾಂಪ್ಲೆಕ್ಸ್ ಅಂತ ಕೇಳ್ತಾರೆ. ಓಕೆ, ಜಾಮಿಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದಿಸ್ ಕಾಂಪ್ಲೆಕ್ಸ್ ಅಂತ ಕ್ವಶನ್ ಅರೈಸ್ ಮಾಡ್ತಾರೆ. ಆದರೆ 2 ಕ್ಯಾಟಗರಿ ಮಾಡಿದ್ವಿ. ಏನಪ್ಪ ಅಂದರೆ ಕಾಂಪ್ಲೆಕ್ಸ್ ವಿತ್ ಕೋಆರ್ಡಿನೇಷನ್ ನಂಬರ್ 6, ಕೋಆರ್ಡಿನೇಷನ್ ನಂಬರ್ 6 ಇರುವಂಥ 2 ಕಾಂಪ್ಲೆಕ್ಸ್ ಫಾರ್ಮೇಷನ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಕೋಆರ್ಡಿನೇಷನ್ ನಂಬರ್ 4 ಅಂಥದ್ದು 2 ಕಾಂಪ್ಲೆಕ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಟೋಟಲಿ 4 ಕಾಂಪ್ಲೆಕ್ಸ್ ಫಾರ್ಮೇಷನ್ ಇದೆ. ಆ 4ಅಲ್ಲಿ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ. ಓಕೆ, 3 ಮಾರ್ಕ್ಸ್ಗೆ 100ಗೆ 100% ಇರುತ್ತದೆ. ಓಕೆ, ಹೇಗೆ ಅಂತ ಡಿಸ್ಕಸ್ ಮಾಡೋಣ. ನೋಡಿ, ಈ ರೀತಿ ಕಾಂಪ್ಲೆಕ್ಸ್ ಕೊಟ್ಟಾಗ ಇದೇ ಕಾಂಪ್ಲೆಕ್ಸ್ನ ಕೊಡೋದು ನಿಮಗೆ, ಇದು ಬಿಟ್ಟರೆ ಬೇರೆ ಅಲ್ಲ. ಓಕೆ, ಇದೇ ಕಾಂಪ್ಲೆಕ್ಸ್ನ ಕೊಡ್ತಾರೆ. ಕೋಬಾಲ್ಟ್ ಯಾವುದು ಕಾಂಪ್ಲೆಕ್ಸ್ ನಿಮ್ಮದು, ಹೆಕ್ಸಮೈನ್ ಕೋಬಾಲ್ಟ್ 3 ಅಯಾನ್, ಹೆಕ್ಸಮೈನ್ ಕೋಬಾಲ್ಟ್ 3 ಅಯಾನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೀವೇನು ಮಾಡಬೇಕಿಲ್ಲಿ, ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ ಗೊತ್ತಿದೆ. ಸೊ ಹಾಗಾದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ ಎಷ್ಟಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ ಆರ್ಗನ್ 3d7 4s2. ಓಕೆ, ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೋಬಾಲ್ಟ್. ಬಟ್ ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟಲ್ಲಿದೆ. ಸೊ ಕೋಬಾಲ್ಟ್ +3 ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಆರ್ಗಾನ್ 3d6 4s0. ಇಲ್ಲಿ 4p0 ಇರುತ್ತೆ, 4d0 ಇರುತ್ತೆ. ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಅಂತ. ಓಕೆ, ಈಗ ನಿಮಗೆ ಅಯಾನ್ ಸಿಕ್ತು, ಕೋಬಾಲ್ಟ್ 3+ ಸ್ಟೇಟಲ್ಲಿರೋ ಕಾನ್ಫಿಗರೇಷನ್ ಸಿಕ್ಕಿದೆ. ಈಗ ಹಾಗಾದರೆ ಕೋಬಾಲ್ಟ್ 3+ ಅಯಾನ್, ಓಕೆ, ಕೋಬಾಲ್ಟ್ +3 ಅಯಾನ್ದು ಆರ್ಬಿಟಲ್ ಕಾನ್ಫಿಗರೇಷನ್ನ ಡ್ರಾ ಮಾಡಿ. 3d ಇದೆ. ಓಕೆ, 3d6 ಇದೆ. 3dಲಿ 5 ಆರ್ಬಿಟಲ್ಸ್ ಇರುತ್ತೆ. ಸೊ 3d6 ಅಂದರೆ 1 2 3 4 5 ಆ್ಯಂಡ್ 6. ಓಕೆ, 6 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ಆ್ಯಂಡ್ 4s ಏನಿದೆ, 4s 0 ಇದೆ. ಆ್ಯಂಡ್ 4p ಕೂಡ 0 ಇದೆ. ಓಕೆ, ನೆಕ್ಸ್ಟು 4dನೂ ಕೂಡ ಬರ್ಕೋಬೋದು. ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಈಗ. ಸೊ ಈಗೇನಾಗಿದೆ, 3d6 ಕಾಂಪ್ಲೆಕ್ಸ್ ಎಲೆಕ್ಟ್ರಾನ್ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಲಿಗ್ಯಾಂಡ್ ಯಾವುದಿದೆ ನೋಡಿ, ನಮಗೆ ಲಿಗ್ಯಾಂಡ್ ಯಾವುದಿದೆ, ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದರೆ ಎಲ್ಲ ಪೇರಿಂಗ್ ಆಗಬೇಕು. ಹಾಗಾದರೆ ಎಲ್ಲ ಪೇರಿಂಗ್ ಆಗುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್, ಇಲ್ಲಿ ಒಂದು ಸ್ಟೇಟ್ಮೆಂಟ್ನ ನೀವು ಬರೀರಿ ಏನು, ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಪೇರಿಂಗ್ ಟೇಕ್ಸ್ ಪ್ಲೇಸ್ ಎಗನೆಸ್ಟ್ ಟು ಹುನ್ಸ್ ರೂಲ್ ಅಂತ ಅಂದ್ಬಿಟ್ಟು. ಓಕೆ, ಎಗನೆಸ್ಟ್ ಟು ಹುನ್ಸ್ ರೂಲ್ ಪೇರಿಂಗ್ ಟೇಕ್ಸ್ ಪ್ಲೇಸ್. ಸೊ ಪೇರ್ ಆದರೆ ಏನಾಗುತ್ತೆ, ಎಲ್ಲ ಪೇರ್ ಆಗಿದೆ ನೋಡಿ, 6 ಎಲೆಕ್ಟ್ರಾನ್ಸು ಪೇರ್ ಆಯಿತು. ಆದರೆ ಉಳಿದಿದ್ದು 4s ಆ್ಯಂಡ್ 4p. ಓಕೆ, ಸೊ ದಿಸ್ ಇಸ್ 3d, ದಿಸ್ ಇಸ್ 4s, ದಿಸ್ ಇಸ್ 4p. ಸೊ ಹಾಗಾದರೆ 3d ಇದೆ, 4s ಇದೆ, 4p ಇದೆ. ಓಕೆ, ಹಾಗಾದರೆ ಈಗ ನೋಡಿ ಏನು ಮಾಡಬೇಕು, ನಮಗೆ ವೇಕೆಂಟ್ ಆರ್ಬಿಟಲ್ಸ್ ಎಷ್ಟು ಪ್ರೊವೈಡ್ ಮಾಡಬೇಕು. ಆರ್ಬಿಟಲ್ಲು ಈ ಸೆಂಟ್ರಲ್ ಮೆಟಲ್ ಆಟಮ್ 6 ಕೋಆರ್ಡಿನೇಷನ್ ನಂಬರ್ ಇದೆ, 6 ವೇಕೆಂಟ್ ಆರ್ಬಿಟಲ್ ಬೇಕೀಗ. 6 ಎಲ್ಲಿದೆ, 1 2 3 4 5 6. ಹಾಗಾದರೆ ನಮಗೆ ನೋಡಿ 6 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತದೆ. ಸೊ ದಿಸ್ ಇಸ್ ಹೈಬ್ರಿಡೇಷನ್. ಓಕೆ, ಸೊ ದೀಸ್ ಆರ್ 6d2 ಓಕೆ s1 p3 ಹೈಬ್ರಿಡ್ ಆರ್ಬಿಟಲ್ಸ್. ಓಕೆ, ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿದೆ. ಸೊ ಇದು ನಮ್ಗೆ ಬೇಕಾಗಿರೋದು. ಈಗ ಎಂಟಿ ಹೈಬ್ರಿಡ್ ಆರ್ಬಿಟಲ್ಸ್ ನಮಗೆ ಓವರ್ಲ್ಯಾಪ್ ಮಾಡೋಕ್ಕೆ ಬೇಕೀಗ. ಸೊ ಇಷ್ಟು ಸಿಕ್ತು. ಹಾಗಾದರೆ ಇಷ್ಟು ಸೆಕೆಂಡ್ ಸ್ಟೆಪ್ ಆಯಿತು. ಈಗೇನು ಮಾಡ್ತೀರಾ, ನಿಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಏನು ಇನ್ನು ಉಳಿದಿದೆ ಅದನ್ನು ಹಾಗೆ ಬರೀರಿ. ಎಲೆಕ್ಟ್ರಾನ್ಸ್ ಫಿಲ್ ಮಾಡಿರೋದನ್ನ ಹಾಗೆ ಒಂದು ಸೈಡಲ್ಲಿ ಬರೀರಿ.
ಆ್ಯಂಡ್ ಉಳಿದಿದ್ದು 6 ಹೈಬ್ರಿಡ್ ಆರ್ಬಿಟಲ್ಸ್ನ ಕಂಪ್ಲೀಟ್ ಜಾಯಿನ್ ಮಾಡಿ. 6 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ, ಆ 6 ಹೈಬ್ರಿಡ್ ಆರ್ಬಿಟಲ್ಸ್ನ ಜಾಯಿನ್ ಮಾಡಿ. ಈಗ ನಮಗೆ 6 ಅಮೈನ್ ಲಿಗ್ಯಾಂಡ್ಸ್ ಇದೆ. ಓಕೆ, 6 ಅಮೈನ್ ಲಿಗ್ಯಾಂಡ್ಸ್ ಇದೆ. 6 ಅಮೈನ್ ಲಿಗ್ಯಾಂಡ್ಸಿಂದ ಕೂಡ ನಮಗೆ 6 ಅಮೈನ್ ಲಿಗ್ಯಾಂಡ್ಸಿಂದ ನಮಗೆ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ. ಸೊ ಹಾಗಾದರೆ ಡೊನೇಟ್ ಮಾಡಿದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ಬಂತು, ಇಲ್ಲಿ 2 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್. ಅಮೈನಲ್ಲಿ 6 ಪೇರ್ಸ್ ಇದೆ ಅಂತಂದರೆ ಸೊ 6 ಪೇರ್ ಎಲೆಕ್ಟ್ರಾನ್ಸು ಇದ್ರ ಜೊತೆ ಓವರ್ಲ್ಯಾಪ್ ಆಗಿದೆ. ಓಕೆ, ಸೊ ಈ ರೀತಿ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 6 ಅಮೈನ್ ಲಿಗ್ಯಾಂಡ್ಸ್. ಸೊ D to sp3 ಹೈಬ್ರಿಡೇಷನಲ್ಲಿರೋ ಹೈಬ್ರಿಡ್ ಆರ್ಬಿಟಲ್ಸ್ಗೆ ಫಿಲ್ ಆಗಿದೆ, ಬಾಂಡು ಫಾರ್ಮ್ ಆಗಿದೆ. ಸೊ ದಿಸ್ ಕಂಪ್ಲೀಟ್ಸ್ ದ ಆರ್ಬಿಟಲ್ ಕಾನ್ಫಿಗರೇಷನ್. ಇಷ್ಟು ಆರ್ಬಿಟಲ್ ಕಾನ್ಫಿಗರೇಷನ್ ಮುಗಿತು. ಹಾಗಾದರೆ ನಿಮ್ಗೆ ಗೊತ್ತಿದೆ ಇದು ಯಾವ sp3 to ಹೈಬ್ರಿಡೈಸೇಷನ್. ದಿಸ್ ಇಸ್ D to sp3 ಹೈಬ್ರಿಡೈಸೇಷನ್. ಓಕೆ, ದಿಸ್ ಇಸ್ D to sp3 ಹೈಬ್ರಿಡೈಸೇಷನ್. ಈ ರೀತಿ ಬರೀತೀರ. ಓಕೆ, ಇಷ್ಟು 3 ಸ್ಟೆಪ್ನ ಕ್ಲೀನಾಗಿ ಬರೀರಿ. ಇಲ್ಲಿ ಸ್ಟ್ರಾಂಗ್ ಲಿಗಡಿಂದ ಎಲ್ಲ ಪೇರಿಂಗ್ ಆಗಿದೆ. ನೆಕ್ಸ್ಟ್ ಇನ್ನೇನು ಬರೀಬೇಕು, ಈಗ ನಾವು ಜಾಮೆಟ್ರಿ ಬರೀಬೇಕು. ಹಾಗಾದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಯೂಸ್ ಆಗಿರೋದು ಇನ್ನರ್ ಆರ್ಬಿಟಲ್, ND ಆರ್ಬಿಟಲ್ ಯೂಸ್ ಆಗಿದೆ. ಸೊ ಇನ್ನರ್ D ಆರ್ಬಿಟಲ್ ಯೂಸ್ ಆಗಿರೋದ್ರಿಂದ ದಿಸ್ ಇಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ದಿಸ್ ಇಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ವಾಟ್ ಇಸ್ ದ ಹೈಬ್ರಿಡೇಷನ್? ಹೈಬ್ರಿಡೇಷನ್ ಇಸ್ D to sp3. D to sp3 ಹೈಬ್ರಿಡೇಷನ್ ಇದ್ದರೆ ಯಾವ ಕಾನ್ಫಿಗರೇಷನ್? ಕೋಆರ್ಡಿನೇಷನ್ ನಂಬರ್ 6 ಇದೆ ಅಂದರೆ ಇಟ್ ಈಸ್ ಆಕ್ಟಾಹೈಡ್ರಲ್ ಜಾಮೆಟ್ರಿ. ಓಕೆ, ಜಾಮೆಟ್ರಿ ಏನಿದೆ ಆಕ್ಟಾಹೈಡ್ರಲ್ ಜಾಮೆಟ್ರಿ. D to sp3 ಅಂದರೆ ಕೋಆರ್ಡಿನೇಷನ್ ನಂಬರ್ 6 ಇದ್ದರೆ ಆಕ್ಟಾಹೈಡ್ರಲ್ ಜಾಮೆಟ್ರಿ. ಹೈಬ್ರಿಡೇಷನ್ 2 ಬರುತ್ತೆ, ಅದರಲ್ಲಿ D to sp3 ಹೈಬ್ರಿಡೇಷನ್ ಇದೆ. ಜಾಮೆಟ್ರಿ ಆಕ್ಟಾಹೈಡ್ರಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಹಿಯರ್ ಎಲ್ಲ ಎಲೆಕ್ಟ್ರಾನ್ಸ್ ಪೇರ್ ಆಗಿದೆ. ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹೆನ್ಸ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. ಸೊ ಆ್ಯಂಡ್ ಆಲ್ಸೋ ಇದನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಲೋ ಸ್ಪಿನ್ ಅಂದರೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೋಣ. CFT ಥಿಯರಿ ಬಂದಾಗ ಲೋ ಸ್ಪಿನ್ ಅಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಪೇರ್ ಆಗಿದೆ, ಸಿಂಗಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ, ಹಾಗಾಗಿ ಸ್ಪಿನ್ನಿಂಗ್ ಜಾಸ್ತಿ ಬರೋಲ್ಲ. ಸೊ ಹಾಗಾಗಿ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ನ ನಾವು ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ನೋಡಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಆರ್ಬಿಟಲ್ ಕಾನ್ಫಿಗರೇಷನ್ ಬರೀರಿ, ಜಾಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನೇ ಕ್ವಶನಲ್ಲಿ ಕೇಳೋದು ನಿಮಗೆ. ಸೊ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಯಾಕೆ ಬಂದಾಗೋದಾಯಿತು? D to sp3 ಹೈಬ್ರಿಡೇಷನ್, ಆಕ್ಟಾಹೈಡ್ರಲ್ ಜಾಮೆಟ್ರಿ, ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಇಷ್ಟು ಈ ಪ್ಯಾಟರ್ನ್. ಈಗ ನೆಕ್ಸ್ಟು 3 ಕಾಂಪ್ಲೆಕ್ಸ್ಗಳು ಇದೇ ಪ್ಯಾಟರ್ನ ಡ್ರಾ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ ಈ ರೀತಿ ಮಾಡಿದ್ರೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಯೂಸಿಂಗ್ VBT ಅಂದರೆ ಈ ರೀತಿ ಮಾಡ್ತೀವಿ. ಸೊ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೇ ರೀತಿ ಈಗ ನೆಕ್ಸ್ಟ್ 3 ಕಾಂಪ್ಲೆಕ್ಸ್ ಫಾರ್ಮೇಷನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಫ್ COF6 3-. ಸೊ ಕೋಆರ್ಡಿನೇಷನ್ ನಂಬರ್ 6. ಕೋಆರ್ಡಿನೇಷನ್ ನಂಬರ್ 6 ಇರಲು ಫಸ್ಟ್ ಫಾರ್ಮೇಷನ್ ನೋಡಿದ್ವಿ, ಇದು ಸೆಕೆಂಡ್ ಫಾರ್ಮೇಷನ್. ಸೇಮ್ ಆಸ್ ದಟ್ ಆಫ್ ಪ್ರೀವಿಯಸ್ ಒನ್, ಬಟ್ ಇಲ್ಲಿ ವೀಕ್ ಲಿಗಂಡ್ ಇದೆ. ದಟ್ ಇಸ್ ದ ಮೇಜರ್ ಡಿಫ್ರೆನ್ಸ್. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೋಬಾಲ್ಟ್ ಗೊತ್ತಿದೆ, 3d7 ಕೋಬಾಲ್ಟ್ 3+ ಅಂದರೆ 3d6 ಆಗುತ್ತೆ. 3 ಎಲೆಕ್ಟ್ರಾನ್ ರಿಮೂವ್ ಆಗಿದೆ. ದೆನ್ ಹಾಗಾದರೆ ಕೋಬಾಲ್ಟ್ +3 ಅಯಾನ್ಗೆ ಆರ್ಬಿಟಲ್ ಕಾನ್ಫಿಗರೇಷನ್ ಡ್ರಾ ಮಾಡಿ. ಸೊ 3D ಇದೆ, ಪ್ರೀವಿಯಸಲ್ಲಿ ಯಾವ ರೀತಿ ಡ್ರಾ ಮಾಡಿದ್ರೆ ಅದೇ ರೀತಿ ಡ್ರಾ ಮಾಡ್ತೀರಾ. ಸೊ 3d6. ಓಕೆ, 3d6 ಎಲೆಕ್ಟ್ರಾನ್ಸ್ ಇದೆ ಆ್ಯಂಡ್ 4s 0 ಇದೆ ಆ್ಯಂಡ್ 4p ಆ್ಯಂಡ್ 4d ಆರ್ಬಿಟಲ್ಸ್ನು ಬರೀರಿ. 4d ಎಂಟಿ ಇದೆ. ದಿಸ್ ಇಸ್ 4s ಆ್ಯಂಡ್ ದಿಸ್ ಇಸ್ 4p, ದಿಸ್ ಇಸ್ 4d, ದಿಸ್ ಇಸ್ 3d. ಓಕೆ, ಇಲ್ಲಿ ಇರೋದಕ್ಕೂ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಇದೆ ಅಂದರೆ ಎಲೆಕ್ಟ್ರಾನ್ ಪೇರಿಂಗ್ ಡಸಂಟ್ ಟೇಕ್ಸ್ ಪ್ಲೇಸ್. ಎಲೆಕ್ಟ್ರಾನ್ ಪೇರಿಂಗ್ ಆಗಲ್ಲ. ಹಾಗಾದರೆ ಇಲ್ಲಿ ಯಾವ ಎಲೆಕ್ಟ್ರಾನ್ಸ್ನೂ ಪೇರ್ ಮಾಡೋ ನೆಸೆಸಿಟಿ ಇಲ್ಲ. ಹಾಗಾದರೆ ನೆಕ್ಸ್ಟ್ ಟೈಮ್ ಬರೀತೀರಾ, ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ವೀಕ್ ಲಿಗ್ಯಾಂಡ್ ಎಲೆಕ್ಟ್ರಾನ್ ಪೇರಿಂಗ್ ಡಸಂಟ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲೊಂದು ಸ್ಟೇಟ್ಮೆಂಟ್ ಬರಿಬೋದು, ವೀಕ್ ಲಿಗ್ಯಾಂಡ್ ಇರೋದ್ರಿಂದ ಎಲೆಕ್ಟ್ರಾನ್ ಪೇರಿಂಗ್ ಆಗಲ್ಲ. ಸೊ ಹಾಗಾದರೆ ಏನು 3D ಏನಿತ್ತು ಅದೇ ರೀತಿ ಆ್ಯಸ್ ಇಟ್ ಇಸ್ ಅದೇ ಸ್ಟ್ರಕ್ಚರ್ನ ಬರೀತೀರಾ. ಓಕೆ, 3D 6 ಎಲೆಕ್ಟ್ರಾನ್ಸ್ ಇದೆ. ಓಕೆ, ದಿಸ್ ಇಸ್ 3D. ಆ್ಯಂಡ್ ಈಗ ನಾವು ವಿ ಹ್ಯಾವ್ ಟು ಯೂಸ್ ದ ವೇಕೆಂಟ್ ಆರ್ಬಿಟಲ್. 6 ಕೋಆರ್ಡಿನೇಷನ್ ನಂಬರ್ ಇದೆ, ಹಾಗಾಗಿ ವಿ ನೀಡ್ 6 ಹೈಬ್ರಿಡ್ ಆರ್ಬಿಟಲ್ಸ್, 6 ವೇಕೆಂಟ್ ಆರ್ಬಿಟಲ್ಸ್. ಹಿಯರ್ 1 2 3 4 5 6. ಹಾಗಾದರೆ ಇಲ್ಲಿ 6 ವೇಕೆಂಟ್ ಆರ್ಬಿಟಲ್ಸ್ನ ಯೂಸ್ ಮಾಡ್ಕೊಳ್ಳೋಣ. ಹಾಗಾದರೆ ಏನು ಬರುತ್ತೆ, 6 ಹೈಬ್ರಿಡ್ ಆರ್ಬಿಟಲ್ಸ್ ನಮಗೆ ಫಾರ್ಮ್ ಆಗುತ್ತೆ ಹೈಬ್ರಿಡೈಸ್ ಆಗಿ. 6 ಹೈಬ್ರಿಡ್ ಆರ್ಬಿಟಲ್ಸ್. ಓಕೆ ನೋಡಿ, 6 ಹೈಬ್ರಿಡ್ ಆರ್ಬಿಟಲ್ಸ್. ಇಲ್ಲಿ ಒಂದು S ಒಂದಿದೆ, P3 ಇದೆ, D2 ಇದೆ. ಸೊ 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಇಲ್ಲೇ ನಮಗೆ ಸಿಕ್ತು. ಯಾಕಂದರೆ ಇಲ್ಲಿರೋದು ವೀಕ್ ಲಿಗ್ಯಾಂಡ್, ಪೇರಿಂಗ್ ಆಗಲ್ಲ ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಹೀಗಾದರೆ ಔಟರ್ ಆರ್ಬಿಟಲ್ ಇದೆ, ಇಲ್ಲಿ ಔಟರ್ 4d ಆರ್ಬಿಟಲ್. ಆ್ಯಂಡ್ ಹಾಗಾದ್ರೆ ನಮ್ಗೆ ಸಿಕ್ಕಿರೋದು 6 sp3d2 ಹೈಬ್ರಿಡ್ ಆರ್ಬಿಟಲ್ಸ್. ಈಗ ಡೈರೆಕ್ಟು ಲಿಗ್ಯಾಂಡ್ಸ್ನ ತೊಗೊಳ್ಳಿ. ದೇರ್ ಆರ್ 6 ಲಿಗ್ಯಾಂಡ್ಸ್, 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 6f- ಲಿಗ್ಯಾಂಡ್. ಓಕೆ,
ಹಾಗಾದರೆ ಲಿಗೆಂಡ್ಸಿಂದ ಫಾರ್ಮ್ ಆದರೆ ದೆನ್ 2 ಎಲೆಕ್ಟ್ರಾನ್ಸ್ ಇಲ್ಲಿಗೆ ಫಿಲ್ ಮಾಡ್ಕೊಂಡು ಬನ್ನಿ. ಓಕೆ, 2 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಕೊಂಡು ಬನ್ನಿ. ಓಕೆ, ಎಫ್ ಮೈನಸ್ ಅಂದರೆ ಒಂದು ಪೇರ್ ಇದೆ, ಹಾಗಾಗಿ 6 ಲಿಗೆಂಡ್ಸ್ ಇದೆ. ಸೊ ಒಂದು ಪೇರಲ್ಲಿ 2 ಎಲೆಕ್ಟ್ರಾನ್ಸ್ ಅಂದರೆ ನೋಡಿ 6 ಪೇರ್ಗೆ ಎಷ್ಟಾಯಿತು, 12 ಎಲೆಕ್ಟ್ರಾನ್ಸ್ ಆಯಿತು. ಸೊ 12 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ದೀವಿ. ಸೊ ಈಗ ಎಫ್ ಮತ್ತು ಕೋಬಾಲ್ಟ್ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಯಿತು. ದಿಸ್ ಇಸ್ sp3d2 ಹೈಬ್ರಿಡೈಜೇಷನ್. ಓಕೆ, sp3d2 ಹೈಬ್ರಿಡೈಜೇಷನ್ ಡೈರೆಕ್ಟಾಗಿ ನೋಡಿ 2 ಸ್ಟೆಪ್ಪಲ್ಲಿ ಮುಗಿದೋಯ್ತು ಇಲ್ಲಿ, ಯಾಕಂದರೆ ಇಲ್ಲಿ ಇರೋದು ವೀಕ್ ಲಿಗ್ಯಾಂಡ್. ಓಕೆ, 2 ಸ್ಟೆಪ್ಪಲ್ಲಿ ಮುಗಿದೋಯ್ತು. sp3d2 ಹೈಬ್ರಿಡೈಜೇಷನ್. ಆರ್ಬಿಟಲ್ಸ್ ಯಾಕೆ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ಹಾಗಾದರೆ ಇನ್ನೇನು ಸ್ಟೇಟ್ಮೆಂಟ್ ಬರೀಬೇಕಾದ್ರೆ ನಾವು ವೆರಿ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಯೂಸ್ ಆಗಿರೋದು ಯಾವ ಆರ್ಬಿಟಲು, ಔಟರ್ ಆರ್ಬಿಟಲ್. ಅಲ್ಲಿ ಯೂಸ್ ಆಗಿದ್ದು ಇನ್ನರ್ ಆರ್ಬಿಟಲ್. ವೀಕ್ ಲಿಗ್ಯಾಂಡ್ ಇರೋದ್ರಿಂದ ಪೇರಿಂಗ್ ಆಗಿಲ್ಲ, ಹಾಗಾಗಿ ವಿ ಹ್ಯಾವ್ ಟು ಯೂಸ್ ದ ಔಟರ್ ಆರ್ಬಿಟಲ್. ಸೊ ಹಾಗಾದರೆ ಇಟ್ ಈಸ್ ಎ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇಟ್ ಈಸ್ ಎ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ is it paramagnetic or diamagnetic? Sorry, hybridization first. Hybridization is the sp3d2 hybridization. It is sp3d2 hybridization. Okay, and next is property, magnetic property. There are unpaired electrons here. ಎಲ್ಲ unpaired electrons ಇದೆ, 4 unpaired electrons ಇದ್ದರೆ ಒಂದಿದ್ರೂ ಕೂಡ ಅದು ಪ್ಯಾರಾಮ್ಯಾಗ್ನೆಟಿಕ್. ಇಲ್ಲಿ 4 unpaired electrons ಇದೆ, hence it is paramagnetic. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಇಂಥ ಕಾಂಪ್ಲೆಕ್ಸಸ್ಗಳನ್ನ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಯಾಕಂದರೆ ಇಟ್ ಕಂಟೈನ್ಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಅನ್ಪೇರ್ಡ್ ಜಾಸ್ತಿ ಇದೆ, ಹಾಗಾಗಿ ಇಟ್ ಇಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಏನಿದೆ ಪ್ಯಾರಾಮ್ಯಾಗ್ನೆಟಿಕ್. ಜಾಮಿಟ್ರಿ ಏನು, sp3d2 ಇದೆ ಅಂದರೆ ಹೈಬ್ರಿಡೇಷನ್. ಕೋಆರ್ಡಿನೇಷನ್ ನಂಬರ್ 6 ಇದ್ದರೆ ಜಾಮಿಟ್ರಿ ಯಾವುದು, ಆಕ್ಟಾಹೆಡ್ರಲ್. ಓಕೆ, ಆಕ್ಟಾಹೆಡ್ರಲ್ ಜಾಮಿಟ್ರಿ. ಇದನ್ನು ಆರಾಮಾಗಿ ಜಡ್ಜ್ ಮಾಡ್ಬೋದು. ಇಲ್ಲಿ 6 ಇತ್ತು ಅಂತಂದರೆ ನೀವು ಜಾಮಿಟ್ರಿ ಆರಾಮಾಗಿ ಹೇಳ್ಬೋದು, ಇಟ್ ಈಸ್ ಆಕ್ಟಾಹೆಡ್ರಲ್ ಅಂತ. ವೀಕ್ ಫೀಲ್ಡ್ ಲಿಗೆಂಡ್ ಇತ್ತು ಅಂದರೆ, ವೀಕ್ ಲಿಗೆಂಡ್ ಇತ್ತು ಅಂದರೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಆ್ಯಂಡ್ ಔಟರ್ ಆರ್ಬಿಟಲ್ ಅಂತ. ಓಕೆ, ವೀಕ್ ಲಿಗೆಂಡ್ ಇದೆ ಅಂತಂದರೆ ಔಟರ್ ಆರ್ಬಿಟಲ್ ಯೂಸ್ ಮಾಡ್ಕೋತಾ ಇದೆ, ಹಾಗಾದರೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, sp3d2 ಹೈಬ್ರಿಡೇಷನ್ ಗೊತ್ತಾಗುತ್ತೆ ಆಬ್ವಿಯಸ್ಲಿ. ಓಕೆ, ದಿಸ್ ಇಸ್ ಅಬೌಟ್ COF6 3 ಮಾರ್ಕ್ಸ್ಗೆ ಇಷ್ಟನ್ನು ಬರೋದ್ರೆ ಸಾಕು ನೀವು. ಓಕೆ, ಸೊ ಈ ರೀತಿ ಫಾರ್ಮೇಷನ್ ಯಾವುದಿದು, ಕೋಆರ್ಡಿನೇಷನ್ ನಂಬರ್ 6. ಕೋಆರ್ಡಿನೇಷನ್ ನಂಬರ್ 6 ಕೋಬಾಲ್ಟ್ NH36 ಆ್ಯಂಡ್ ಕೋಬಾಲ್ಟ್ F6 2 ಕಾಂಪ್ಲೆಕ್ಸಸ್. ಸೊ ಇವೆರಡು ಕೂಡ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಈಗ ಕೋಆರ್ಡಿನೇಷನ್ ನಂಬರ್ 4 ಇದನ್ನು ಡಿಸ್ಕಸ್ ಮಾಡೋಣ. Next we have complex with coordination number 4 compounds. Okay, coordination number 4 ಇರುವಂಥ compounds complex formation discuss ಮಾಡೋಣ. Formation of tetracyanonickelate. It is an anionic complex. Okay, 2 minus. Okay, it is an anionic complex tetracyanonickelate. So ಹಾಗಾದರೆ nickel is the central metal atom here. Coordination number is 4. So what is the atomic number of nickel is 28. Electron configuration of nickel is argon 3d8 4s2. Okay, argon 3d8 4s2. ಇಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಅಂದರೆ ನಿಕ್ಕಲ್ +2 ಇರುತ್ತೆ ಆಬ್ವಿಯಸ್ಲಿ. ಓಕೆ, +2 ಆಕ್ಸಿಡೇಷನ್ ಸ್ಟೇಟ್ ಇದೆ, ಹಾಗಾದರೆ 4s2 ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ, ದೆನ್ 4s0. ಓಕೆ, 4s0 ಅಂತ ಆಗುತ್ತೆ ಆ್ಯಂಡ್ 4p0 ಅಂತಲೇ ಇರುತ್ತೆ. ಓಕೆ, ಸೊ ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಾಯಿತು. ಹಾಗಾದರೆ ವಿ ಹ್ಯಾವ್ ಟು ರೈಟ್ ದ ಆರ್ಬಿಟಲ್ ಕಾನ್ಫಿಗರೇಷನ್. ಸೊ ಆರ್ಬಿಟಲ್ ಕಾನ್ಫಿಗರೇಷನ್ ಫಾರ್ ನಿಕ್ಕಲ್ 2+ ಅಯಾನ್ ಈಸ್ 3d ಎಷ್ಟಿದೆ, 3d8 ಇದೆ. ಓಕೆ, 3d8. ಹಾಗಾದರೆ 1 2 3 4 5 6 7 8. ಓಕೆ, ಇನ್ನು 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ನೆಕ್ಸ್ಟು 4s0 ಇದೆ, 4p0 ಇದೆ. ಓಕೆ, ಸೊ ದಿಸ್ ಇಸ್ 3d, ದಿಸ್ ಇಸ್ 4s, ದಿಸ್ ಇಸ್ 4p. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದ ಲಿಗ್ಯಾಂಡ್. ಯಾವ ಲಿಗ್ಯಾಂಡ್ ಇದೆ, ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ. ಸ್ಟ್ರಾಂಗ್ ಲಿಗ್ಯಾಂಡ್ ಅಂದರೆ ಎಲೆಕ್ಟ್ರಾನ್ ಪೇರಿಂಗ್ ಆಗುತ್ತೆ. ಸೊ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಎಲೆಕ್ಟ್ರಾನ್ ಪೇರಿಂಗ್ ಟೇಕ್ಸ್ ಪ್ಲೇಸ್. ಆ ಸ್ಟೇಟ್ಮೆಂಟಲ್ಲಿ ಬರೀರಿ. ಹಾಗಾದರೆ ಎಲೆಕ್ಟ್ರಾನ್ ಪೇರಿಂಗ್ ಆಗ್ತಾಯಿದೆ ಅಂತಂದರೆ, ಸೊ ಡಿ ಆರ್ಬಿಟಲಲ್ಲಿ ಟೋಟಲಿ ಈಗ 8 ಎಲೆಕ್ಟ್ರಾನ್ಸ್ ಇದೆ. ಆಲ್ರೆಡಿ 6 ಎಲೆಕ್ಟ್ರಾನ್ಸು ಪೇರಪ್ ಆಗಿದೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ದೆನ್ ಇಲ್ಲಿ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪೇರ್ ಆಗಿದೆ. ಇನ್ನು ಉಳಿದಿದ್ದೇನೋ 4s ಇದೆ, 4p 3 ಆರ್ಬಿಟಲ್ಸ್ ಇದೆ. ನಮಗೆ ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ, 4 ಇದ್ದರೆ. ಸೊ ವಿ ನೀಡ್ 4 ವೇಕೆಂಟ್ ಆರ್ಬಿಟಲ್ಸ್. ಸೊ ದಿಸ್ ನಿಕ್ಕಲ್ ಆಟಮ್ ಪ್ರೊವೈಡ್ಸ್ 4 ವೇಕೆಂಟ್ ಆರ್ಬಿಟಲ್ಸ್. ಸೊ 4 ವೇಕೆಂಟ್ ಆರ್ಬಿಟಲ್ಸ್ ಬೇಕು. 1 ಫ್ರಮ್ ಡಿ, ನೆಕ್ಸ್ಟ್ 1 ಫ್ರಮ್ S ಆ್ಯಂಡ್ 3 ಫ್ರಮ್ P. 1 2 3 1 2 3 4. ಸೊ ಹಾಗಾದರೆ 4 ಆರ್ಬಿಟಲ್ಸ್ ಬೇಕಾಗುತ್ತೆ. 4p ಇಂದ 2 ಆರ್ಬಿಟಲ್ಸ್ ಸಾಕು. ಹಾಗಾದರೆ ಇಲ್ಲಿ ಬೇಕಾಗಿರೋದನ್ನು 4. ಓಕೆ, ದೇರ್ ಆರ್ 4 D S p2 hybrid orbitals. There are 4 sp2 dsp2 hybrid orbitals. 4 dsp2 hybrid orbitals ಸಿಕ್ಕಿದೆ. ಹಾಗಾದರೆ ಈಗ ಬಾಂಡ್ ಫಾರ್ಮೇಷನ್ ಮಾಡೋಣ. ಸೊ ಸೇಮ್ ಆ ಲಿಗೆಂಡ್ಸ್ಗಳನ್ನ ಪೇರ್ ಆಗಿರೋದನ್ನ ಹಾಗೆ ಬರೀರಿ. ಓಕೆ, ನೆಕ್ಸ್ಟು 4 dsp2 ಇದೆ, ಎಲ್ಲನೂ ಮರ್ಜ್ ಮಾಡಿ. ಓಕೆ, ಮರ್ಜ್ ಮಾಡಿ 4 ಇದೆ, 4 ಬೇಕಷ್ಟೇ ನಮಗೆ.
ಸೊ ಇನ್ನು ಉಳಿದಿದ್ದನ್ನ ಹಾಗೆ ಬರಿಬೋದು ನೀವು 4p ಇದನ್ನು ಈ 4pನ ಹಾಗೆ ಬರೀರಿ, ಏನು ತೊಂದರೆ ಇಲ್ಲ, ಇದನ್ನು ಹಾಗೆ ಬರಿಬೋದು ಎಲ್ಲನೂ ಕೂಡ. ಸೊ ಹಾಗಾದರೆ ಈಗ ನಮಗೆ 4 electron pair from 4 CN minus ligand. ಸೊ 4 ಎಲೆಕ್ಟ್ರಾನ್ ಪೇರು 4 CN ಲಿಗ್ಯಾಂಡಿಂದ ಪ್ರೊವೈಡ್ ಮಾಡ್ತಾ ಸಿಗ್ತಾ ಇದೆ. ಹಾಗಾದರೆ ಸೊ 1 ಪೇರ್, ಸೆಕೆಂಡ್ ಪೇರ್, ಥರ್ಡ್ ಪೇರ್, ಫೋರ್ತ್ ಪೇರ್. ಸೊ ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? ಹಾಗಾದರೆ ಹೈಬ್ರಿಡೇಷನ್ ಇದು DsP2 ಹೈಬ್ರಿಡೈಜೇಷನ್. ಇಟ್ ಈಸ್ DsP2 ಹೈಬ್ರಿಡೈಜೇಷನ್. ಸೊ ಸಿಕ್ತು ನಮಗೆ ಈಗ ನಿಕ್ಕಲ್ ಮತ್ತು ಸೆಲೆನಿಯಮ್ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಯಿತು. ಸೊ DsP2 ಹೈಬ್ರಿಡೇಷನ್. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈಗ ನಾವು ಬರೀಬೇಕಾಗಿರೋದು, ಈಗ ಇಲ್ಲಿ ಸ್ಟ್ರಾಂಗ್ ಲಿಗಂಡ್ ಇದೆ. ಸ್ಟ್ರಾಂಗ್ ಲಿಗಂಡ್ ಇದೆ ಅಂದರೆ ಆಬ್ವಿಯಸ್ಲಿ ಪೇರಪ್ ಆಗುತ್ತೆ. ಪೇರಪ್ ಆಯಿತು ಅಂದರೆ ಇನ್ನರ್ ಆರ್ಬಿಟಲ್ ಫಾರ್ಮ್ ಆಗುತ್ತೆ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಯೂಸ್ ಆಗುತ್ತೆ ಹೈಬ್ರಿಡೇಷನ್ಗೆ. ಹಾಗಾದರೆ ಇಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇಟ್ ಈಸ್ ಎ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಯಾವ ಹೈಬ್ರಿಡೇಷನ್ನು? DsP2 ಹೈಬ್ರಿಡೇಷನ್. DsP2 ಹೈಬ್ರಿಡೇಷನ್. ನೆಕ್ಸ್ಟ್ ಪಾಯಿಂಟ್ ಏನು? ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಏನಿದೆ? ದೇರ್ ಆರ್ ನೋ ಅನ್ಪೇರ್ ಎಲೆಕ್ಟ್ರಾನ್ಸ್. ಅನ್ಪೇರ್ ಎಲೆಕ್ಟ್ರಾನ್ಸ್ ಇಲ್ಲ, ಎಲ್ಲ ಪೇರಪ್ ಆಗಿದೆ. ದೆನ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. ಓಕೆ, ದೆನ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಡಯಾಮ್ಯಾಗ್ನೆಟಿಕ್ ಆಯಿತು. ಜಾಮಿಟ್ರಿ ಏನಿದೆ? DsP2 ಹೈಬ್ರಿಡೇಷನ್ ಇದೆ ಅಂದರೆ 4 ಇದೆ ಅಂದರೆ ಕೋಆರ್ಡಿನೇಷನ್ ನಂಬರು ವಿ ಹ್ಯಾವ್ ಸ್ಕ್ವೇರ್ ಪ್ಲೇನರ್ ಆ್ಯಂಡ್ ಟೆಟ್ರಾಹೆಡ್ರಲ್. ಎರಡು ಸ್ಟ್ರಕ್ಚರ್ ಬರುತ್ತೆ, ಸ್ಕ್ವೇರ್ ಪ್ಲೇನರ್ ಮತ್ತು ಟೆಟ್ರಾಹೆಡ್ರಲ್. DsP2 ಹೈಬ್ರಿಡೇಷನ್ ಅಂದರೆ ದ ಜಾಮಿಟ್ರಿ ಇಸ್ ಸ್ಕ್ವೇರ್ ಪ್ಲೇನರ್. ಓಕೆ, ಸ್ಕ್ವೇರ್ ಪ್ಲೇನರ್ ಜಾಮಿಟ್ರಿ. ಓಕೆ, DsP2 ಹೈಬ್ರಿಡೇಷನ್ ಅಂದರೆ ಸ್ಕ್ವೇರ್ ಪ್ಲೇನರ್ ಜಾಮಿಟ್ರಿ. ಕೋಆರ್ಡಿನೇಷನ್ ನಂಬರ್ 4 ಇದ್ದರೆ ಎರಡು ಜಾಮಿಟ್ರಿ ಇದೆ, ಸ್ಕ್ವೇರ್ ಪ್ಲೇನರ್, ಟೆಟ್ರಾಹೆಡ್ರಲ್. ಬಟ್ DsP2 ಹೈಬ್ರಿಡೇಷನ್ ಬಂದರೆ ದ ಜಾಮಿಟ್ರಿ ಸ್ಕ್ವೇರ್ ಪ್ಲೇನರ್. ಸೊ ದಿಸ್ ಇಸ್ ಅಬೌಟ್ ಟೆಟ್ರಾಸೈನೋನಿಕಲೇಟ್. ಈ ಕಾಂಪ್ಲೆಕ್ಸ್ ಫಾರ್ಮೇಷನಾಗಿ ಹೀಗೆ ಮಾಡ್ಬೋದು. ಸೊ ಇಲ್ಲಿರೋದು ಕೋಆರ್ಡಿನೇಷನ್ ನಂಬರ್ 4 ಅಷ್ಟೇ ಡಿಫ್ರೆನ್ಸು. ಓಕೆ, ನಿಮಗೆ ಗೊತ್ತಾಗ್ತಿದೆ ಸ್ಟ್ರಾಂಗ್ ಲಿಗಂಡ್ ಇಲ್ಲಿರೋದು ಇನ್ನರ್ ಆರ್ಬಿಟಲು. ಇನ್ನರ್ ಆರ್ಬಿಟಲ್ ಯೂಸ್ ಆಗಿದೆ ಅಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಕರೆಕ್ಟ್ ಡಯಾಮ್ಯಾಗ್ನೆಟಿಕ್ಗೆ ಬರುತ್ತೆ. ಓಕೆ, ಸೊ ಈ ರೀತಿ ನಾವು ಹೇಳ್ಬೋದು. ಸೊ ಫಾರ್ಮೇಷನ್ ಆಫ್ ನಿಕ್ಕಲ್, ಸೊ ಟೆಟ್ರಾಸೈನೋನಿಕಲೇಟ್ ಅಂದರೆ ಇಷ್ಟು ಕಂಪ್ಲೀಟ್ ಬರುತ್ತೆ. ಸೊ ದಿಸ್ ಇಸ್ ಫಾರ್ 3 ಮಾರ್ಕ್ಸ್. ಓಕೆ, ಇದೇ ರೀತಿ ನೆಕ್ಸ್ಟ್ ಕಾಂಪ್ಲೆಕ್ಸ್ನ ಡಿಸ್ಕಸ್ ಮಾಡೋಣ ಈಗ. ಸೊ ಲಾಸ್ಟ್ ಕಾಂಪ್ಲೆಕ್ಸ್ ನೋಡಿ, ಫಾರ್ಮೇಷನ್ ಆಫ್ ಟೆಟ್ರಾಕ್ಲೋರಿಡೋನಿಕಲೇಟ್. ಟೆಟ್ರಾಕ್ಲೋರಿಡೋನಿಕಲೇಟ್ ಆಯನಿಕ್ ಕಾಂಪ್ಲೆಕ್ಸ್ ಇದೆ, ಟೆಟ್ರಾಕ್ಲೋರಿಡೋನಿಕಲೇಟ್ ಅಯಾನ್. ಸೊ ಈಗ ಇಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಇಸ್ ಪ್ರೀವಿಯಸ್ ಏನಿದೆ ಅದೇ ರೀತಿ, ಬಟ್ ಲಿಗ್ಯಾಂಡ್ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ನಿಕ್ಕಲ್ ಕೂತಿದೆ 3d8 ನಿಕ್ಕಲ್ 2+ ಅಂದರೆ ಇಟ್ ವಿಲ್ ಬಿ 3d6. ಸೊ ನಿಕ್ಕಲ್ 2+ ಆರ್ಬಿಟಲ್ ಕನ್ಫರ್ಮೇಷನ್ ಡ್ರಾ ಮಾಡಿ. ಇಲ್ಲಿ 3d6 ಇದೆ, ಸೊ 3d8 ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಡ್ರಾ ಮಾಡಿದ್ದೀನಿ. ಆ್ಯಂಡ್ 4s ವೇಕೆಂಟ್ ಇದೆ, 4p ವೇಕೆಂಟ್ ಇದೆ. ಸೊ ವಿ ನೀಡ್ 4 ವೇಕೆಂಟ್ ಆರ್ಬಿಟಲ್ಸ್ ಹಿಯರ್ ಬಿಕಾಸ್ ದ ಕೋಆರ್ಡಿನೇಷನ್ ನಂಬರ್ ಇಸ್ 4. 4 ವೇಕೆಂಟ್ ಆರ್ಬಿಟಲ್ಸ್ ಬೇಕು. ಬಟ್ ಹಿಯರ್ ಏನಿದೆ? ಕ್ಲೋರೈಡ್ ಲಿಗಂಡ್ ಇರೋದು. ದಿಸ್ ಇಸ್ ಅ ವೀಕ್ ಲಿಗಂಡ್. ವೀಕ್ ಲಿಗಂಡ್ ಇರೋದ್ರಿಂದ ಎಲೆಕ್ಟ್ರಾನ್ ಪೇರಿಂಗ್ ಆಗಲ್ಲ. ಹಾಗಾದರೆ ಸೊ ಬಿಕಾಸ್ ಆಫ್ ವೀಕ್ ಲಿಗಂಡ್ ಎಲೆಕ್ಟ್ರಾನ್ ಪೇರಿಂಗ್ ಡಸಂಟ್ ಟೇಕ್ಸ್ ಪ್ಲೇಸ್. ಎಲೆಕ್ಟ್ರಾನ್ ಪೇರಿಂಗ್ ಆಗಲ್ಲ. ದೆನ್ ಹಾಗಾದರೆ ಏನು ಆರ್ಬಿಟಲ್ ಇದೆ ಅದನ್ನು ಹಾಗೆ ಬರಿತೀವಿ. ಓಕೆ, ಇಲ್ಲಿ ಎಲೆಕ್ಟ್ರಾನ್ ಪೇರಿಂಗ್ ಆಗಲ್ಲ ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವೀಕ್ ಲಿಗಂಡ್. ದೆನ್ 4s ಆ್ಯಂಡ್ 4p3. ಓಕೆ, 4s ಇದೆ, 4p ಇದೆ. ನಮಗೆ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಬೇಕು? ಸೊ ಟೋಟಲಿ ನಮಗೆ ಬೇಕಾಗಿರೋದು 4 ವೇಕೆಂಟ್ ಆರ್ಬಿಟಲ್ಸ್. ಸೊ 4sp3 ಹೈಬ್ರಿಡ್ ಆರ್ಬಿಟಲ್ಸ್. ಸೊ 4 sp3 ಹೈಬ್ರಿಡ್ ಆರ್ಬಿಟಲ್ಸ್ ಪ್ರೊವೈಡ್ ಮಾಡ್ತಾ ಇದೆ. ಓಕೆ, 4 ಹೈಬ್ರಿಡ್ ಆರ್ಬಿಟಲ್ ಸಿಕ್ತು. ಹಾಗಾದರೆ ಡೈರೆಕ್ಟಾಗಿ ಬರೆಯೋಣ. ಸೊ ಇದನ್ನು ಹಾಗೆ ಬರೀಬೇಕಾದ್ರೆ ಓಕೆ, ಸೊ ಎಲೆಕ್ಟ್ರಾನ್ಸ್ ಫಿಲ್ ಮಾಡಿ. ಆ್ಯಂಡ್ 4s 4p ಅಂದರೆ sp3 ಅಂದರೆ 4 ವೇಕೆಂಟ್ ಆರ್ಬಿಟಲ್ಸ್ ಇದೆ, 4 ವೇಕೆಂಟ್ ಆರ್ಬಿಟಲ್ಸ್. ಸೊ 4sp3 ವೇಕೆಂಟ್ ಆರ್ಬಿಟಲ್ ಸಿಕ್ತು, ಹೈಬ್ರಿಡ್ ಆರ್ಬಿಟಲ್ಸ್. ಹಾಗಾದರೆ ಲಿಗ್ಯಾಂಡ್ಸ್ ಯಾವುದಿದೆ? 4 ಎಲೆಕ್ಟ್ರಾನ್ ಪೇರ್ ಫ್ರಮ್ 4cl ಮೈನಸ್ ಲಿಗ್ಯಾಂಡ್. ಸೊ 4 ಎಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡ್ತಾ ಇದೆ ಈ ಲಿಗ್ಯಾಂಡ್. ಹಾಗಾದರೆ 4 ಎಲೆಕ್ಟ್ರಾನ್ ಪೇರ್ ಯಾವುದಕ್ಕೆ? ನಿಕ್ಕಲ್ಗೆ ಡೊನೇಟ್ ಆಗಿದೆ. ಇಟ್ ಕ್ರಿಯೇಟ್ಸ್ ಎ ಕೋಆರ್ಡಿನೇಟ್ ಬಾಂಡ್. ದೆನ್ ಹೈಬ್ರಿಡೇಷನ್ ಇಸ್ sp3 hybridization. This is sp3 hybridization. ಸೊ ಇಷ್ಟೇ ಸಿಂಪಲ್. ಪ್ರೀವಿಯಸ್ ಏನು ಮಾಡಿದ್ವಿ ಅದೇ ರೀತಿ, ಎಲ್ಲ ಸ್ಟೆಪ್ ಅದೇ ರೀತಿ. ಬಟ್ ವೀಕ್ ಲಿಗಂಡ ಸ್ಟ್ರಾಂಗ್ ಲಿಗಂಡ್ ಅಂತ ನೋಡಿಕೊಂಡ್ರೆ ಆರಾಮಾಗಿ ನೀವು ನೋಡ್ಬೋದು. ಹಾಗಾದ್ರಲ್ಲಿರೋದು ವೀಕ್ ಲಿಗಂಡ್ ಅಂದರೆ ಆಬ್ವಿಯಸ್ಲಿ ಯಾವ ಆರ್ಬಿಟಲ್ ಬರಬೇಕು? ಔಟರ್ ಆರ್ಬಿಟಲ್ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲೂ ಕೂಡ ಔಟರ್ ಆರ್ಬಿಟಲ್ಸ್ ಯೂಸ್ ಆಗಿದೆ. ಅಂದರೆ ಔಟರ್ ಆರ್ಬಿಟಲ್ ಯೂಸ್ ಆಗಿದೆ ಅನ್ನೋಕ್ಕಿಂತ ಇಲ್ಲಿ 4 ಆರ್ಬಿಟಲ್ಸ್ ಇರೋದು, ಎಲ್ಲ ಇನ್ನರ್ ಆರ್ಬಿಟಲ್ ಯೂಸ್ ಆಗಿಲ್ಲ ಇಲ್ಲಿ. ಹಾಗಾಗಿ ದಿಸ್ ಇಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಓಕೆ, ಇಲ್ಲಿ ಇನ್ನರ್ ಆರ್ಬಿಟಲ್ ಯಾವುದೂ ಯೂಸ್ ಆಗಿಲ್ಲ, ಹಾಗಾಗಿ ಇದನ್ನು ಔಟರ್ ಆರ್ಬಿಟಲ್ ಅಂತ ಹೇಳ್ಬೋದು. ಯಾಕಂದರೆ 4D ಯೂಸ್ ಆಗಿಲ್ವಲ್ಲ ಸರ್ ಅಂತ ಹೇಳ್ಬೋದು ನೀವು. ಹಾಗಾಗಿ ಇಲ್ಲಿ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಯಾಕಂದರೆ ಇನ್ನರ್ ಆರ್ಬಿಟಲ್ ಯಾವುದೂ ಯೂಸ್ ಆಗಿಲ್ಲ. ದೆನ್ ಇಟ್ ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಎಲ್ಲ ಔಟರ್ ಶೆಲ್ಲಲ್ಲಿರೋ ಆರ್ಬಿಟಲ್ಸ್ ಯೂಸ್ ಆಗಿದೆ. ಹಾಗಾಗಿ ದಿಸ್ ಇಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಆ್ಯಂಡ್ ಹೈಬ್ರಿಡೇಷನ್ ಇಸ್ sp3 ಹೈಬ್ರಿಡೇಷನ್. ಜಾಮೆಟ್ರಿ ಇಸ್ sp3 ಹೈಬ್ರಿಡೇಷನ್ ಇದೆ. ಕೋಆರ್ಡಿನೇಷನ್ ನಂಬರ್ 4 ಇದೆ ಅಂದರೆ ಇಟ್ ಈಸ್ ಟೆಟ್ರಾಹೆಡ್ರಲ್. ಓಕೆ, ಟೆಟ್ರಾಹೆಡ್ರಲ್. DsP2 ಇತ್ತು ಅಂದರೆ ಅದು ಸ್ಕ್ವೇರ್ ಪ್ಲೇನರ್.
ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿದೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ವೀಕ್ ಲಿಗಂಡ್ ಇದೆ ಅಂದರೆ ಆಬ್ವಿಯಸ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಆಗಲೇ ಹೇಳಿದ್ದೆ. ಸೊ ಈ ರೀತಿ ಮಾಡ್ಬೋದು ಫಾರ್ಮೇಷನ್. ಸೊ ಇಷ್ಟು ನೋಡಿ ಡಾಟಾ ಬರೆದ್ರೆ ಎಲ್ಲ ಕಾಂಪ್ಲೆಕ್ಸಲ್ಲಿ ಈ ರೀತಿನೇ ಬರೆಯೋದು. ಆದರೆ ಇಷ್ಟು ಕೂಡ 4 ಕಾಂಪ್ಲೆಕ್ಸಸ್ ವೆರಿ ಇಂಪಾರ್ಟೆಂಟ್ ಫಾರ್ ಥಿಯರಿ ಎಕ್ಸಾಮ್. ಸೊ ಕೋಆರ್ಡಿನೇಷನ್ ನಂಬರ್ 6 ಬಂದಿದ್ದು ನಿಮ್ಗೆ ಗೊತ್ತಿದೆ. ಕೋಆರ್ಡಿನೇಷನ್ ನಂಬರ್ 6 ಬಂದಿರೋದು CONH3 6. ದಿಸ್ ಕಾಂಪ್ಲೆಕ್ಸ್ನ ಕೋಆರ್ಡಿನೇಷನ್ ನಂಬರ್ 6 ಇದು ಮಾಡಿದ್ವಿ. ಇದೇನಿದು ಸ್ಟ್ರಾಂಗ್ ಲಿಗಂಡ್ ಇರೋದ್ರಿಂದ ಇಟ್ ಈಸ್ ಇನ್ನರ್ ಆರ್ಬಿಟಲ್ ಆ್ಯಂಡ್ D2sp3 ಹೈಬ್ರಿಡೇಷನ್ ಆ್ಯಂಡ್ ಆಕ್ಟಾಯ್ಡಲ್ ಜಾಮೆಟ್ರಿ ಆ್ಯಂಡ್ ಆಲ್ಸೋ ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ಬೋದು. ಇನ್ನೊಂದು ಕಾಂಪ್ಲೆಕ್ಸ್ ಯಾವುದು ಕೋಬಾಲ್ಟ್ F6 ಅಂತ ಡಿಸ್ಕಸ್ ಮಾಡಿದ್ವಿ. ಇದು ಸೆಕೆಂಡ್ ಕಾಂಪ್ಲೆಕ್ಸು. ಇಲ್ಲಿ ವೀಕ್ ಲಿಗಂಡ್ ಇರೋದ್ರಿಂದ ಇಟ್ ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸು ಆ್ಯಂಡ್ DsP3 D2 ಹೈಬ್ರಿಡೇಷನ್ ಆ್ಯಂಡ್ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಅದೇ ರೀತಿ ಪ್ರೀವಿಯಸ್ ಹೇಳಿದ್ದು ನಿಕ್ಕಲ್ ಟೆಟ್ರಾಸೈನೈಡ್ ಇದನ್ನು ಡಿಸ್ಕಸ್ ಮಾಡಿದ್ವಿ. ಇದು ಸ್ಟ್ರಾಂಗ್ ಲಿಗಂಡ್ ಇದೆ, ಹೆನ್ಸ್ ಇಟ್ ಈಸ್ ಇನ್ನರ್ ಆರ್ಬಿಟಲ್ ಆ್ಯಂಡ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ DsP2 ಹೈಬ್ರಿಡೇಷನ್. ಹಾಗಾಗಿ ದಿಸ್ ಇಸ್ ಸ್ಕ್ವೇರ್ ಪ್ಲೇನರ್. ಈ ಕಾಂಪ್ಲೆಕ್ಸು ಇದೇ ಡಾಟಾ ಕೊಟ್ಟಿದ್ದೀನಿ ಈಗ. ಸೊ ಇಷ್ಟು ಈ 4 ಕಾಂಪ್ಲೆಕ್ಸಲ್ಲಿ ದಿಸ್ 3 ಆ್ಯಂಡ್ ದಿಸ್ 1, ಈ 4 ಕಾಂಪ್ಲೆಕ್ಸಲ್ಲಿ ಒಂದು ನಿಮಗೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. 100% 3 ಮಾರ್ಕ್ಸ್ ಇರದೇ ಇರುತ್ತೆ. ಹಾಗಾಗಿ 4 ವರ್ಕೌಟ್ ಮಾಡಿ. ಜಸ್ಟ್ ನೀವು ಲಿಗ್ಯಾಂಡ್ಸ್ ಯಾವುದು ಅಂತ ನೋಡಿದ್ರೆ ಆರಾಮಾಗಿ ಜಡ್ಜ್ ಮಾಡ್ಬೋದು. ಲಿಗ್ಯಾಂಡ್ ಕೋಆರ್ಡಿನೇಷನ್ ನಂಬರ್ 2 ನೋಡಿದ್ರೆ ಆರಾಮಾಗಿ ಯಾವ ಕಾಂಪ್ಲೆಕ್ಸ್ ಎಲ್ಲ ಡಾಟಾನು ಆರಾಮಾಗಿ ಹೇಳ್ಬೋದು ನೀವು. ಸೊ ದಿಸ್ ಇಸ್ ಅಬೌಟ್ VBT ಥಿಯರಿ. ಅಪ್ಲಿಕೇಶನ್ಸ್ ಆಫ್ VBT ಅಂದರೆ ಇಷ್ಟು ಬರುತ್ತೆ. ಈ 4 ಕಾಂಪ್ಲೆಕ್ಸ್ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ರಿಸ್ಟಲ್ ಫ್ಲೂಯಿಡ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.